ಸರ್ ಸೂಪರ್ ಇದೆ ಸರ್ ಟೇಸ್ಟು. ಎಷ್ಟು ವರ್ಷ ಮಾಡ್ತಿರೋದು? 15 ವರ್ಷ ಆಯ್ತು. 15 ವರ್ಷ ಸರ್. ಎಷ್ಟು ಬಿಸ್ನೆಸ್ ಮಾಡ್ತೀರಾ? 40,000 ಬಿಸ್ನೆಸ್ ಮಾಡ್ತೀವಿ ದಿನಕ್ಕೆ. ಹಾಂ, ತಿಂಗಳಿಗೆ ಒಂದು 15 ಲಕ್ಷ ಆಗ್ಬೋದಾ? 12 ಲಕ್ಷ ಆಗುತ್ತೆ. 12 ಲಕ್ಷ. ನಮ್ಗೊಂಚೂರು ಈ ಬಿಸ್ನೆಸ್ ಹೆಂಗೆ ಮಾಡೋದು ಹೇಳ್ಕೊಡ್ತೀರಾ? ಹೇಳ್ಕೊಡ್ತೀನಿ, ಡೀಟೈಲಾಗಿ ಹೇಳ್ಕೊಡ್ತೀನಿ ಬನ್ನಿ. ಡೀಟೇಲಾಗೆ ನಮಗೂ ಅರ್ಥ ಆಗಂಗೆ. ಬನ್ನಿ ಆ ಕಡೆ ಬಿರಿಯಾನಿ ಆಮೇಲೆ ತಿನ್ನೋಣ. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಬನ್ನಿ ಸರ್. ನಿಮ್ಮ ಹೆಸರು? ಸುನಿಲ್ ಅಂತ ಸರ್. ಓಕೆ ಸರ್, ನಿಮ್ ಬಿಸ್ನೆಸ್ ತೋರಿಸ್ಕೊಡ್ತೀರಾ ನಮ್ಗೆ? ಖಂಡಿತ ಬನ್ನಿ ಸರ್. ನಾವು ಫ್ರೀಡಮ್ ಆಪ್ ಇಂದ ಮಾತಾಡ್ತಿರೋದು. ಸೊ ನಿಮ್ ಬಿಸ್ನೆಸ್ ನ ಸೀಕ್ರೆಟ್ಸ್ ನಾವು ತಿಳ್ಕೋಬೇಕು ಅನ್ನೋದಕ್ಕೋಸ್ಕರ ಬಂದಿದ್ದೀವಿ. ಬನ್ನಿ ಸರ್, ಹೇಳ್ಕೊಡ್ತೀನಿ. ನಿಮ್ಮ ಈ ಟೇಸ್ಟ್ ನಮ್ಗೆ ತುಂಬಾ ಖುಷಿ ಆಯ್ತು ಸರ್. ನಿಮ್ಮ ಮೊದಲ ಇನ್ವೆಸ್ಟ್ಮೆಂಟ್ ಎಷ್ಟು ಸರ್? 1 ಲಕ್ಷ ಸರ್. 1 ಲಕ್ಷ. 1 ಲಕ್ಷ 1 ಲಕ್ಷದಲ್ಲೇ ಶುರು ಮಾಡಿದ್ದು. ಇದು 1 ಲಕ್ಷದಲ್ಲಿ ಶುರು ಮಾಡಿ ಇದರ ಪ್ರತಿಯೊಂದು ನಮ್ಗೆ ಏನೇನ್ ಬೇಕು ಅವಶ್ಯಕತೆ ಇದೆ ಅವಾಗ ಡೆವಲಪ್ ಮಾಡ್ಕೊಂಡಿದ್ದೀವಿ. ಓಕೆ ಸರ್, ಮೊದಲನೇದಾಗಿ ಹೇಳಿ, ಈ ಪರ್ಟಿಕ್ಯುಲರ್ ಬಿರಿಯಾನಿ ಬಿಸ್ನೆಸ್ ನಾನ್ ವೆಜ್ ಬಿಸ್ನೆಸ್ ಮಾಡಕ್ ಕಾರಣ ಏನ್ ಹೇಳಿ? ನಾವು ಮಾಡಿದ್ದಲ್ಲ ಸರ್, ಅದಾಗಿದ್ದು ಜೀವನಕ್ಕೋಸ್ಕರ ಕಟ್ಕೊಂಡಿದ್ದು, ಆಮೇಲೆ ಅದು ಬಿಸ್ನೆಸ್ ಆಗಿತ್ತು, ಕನ್ವರ್ಟ್ ಆಗಿತ್ತು. ಇದಕ್ ಮುಂಚೆ ಏನ್ ಮಾಡ್ತಾ ಇದ್ರಿ ನೀವು? ನಾವು ವರ್ಕ್ ಮಾಡ್ತಾ ಇದ್ದೀವಿ ಸರ್. ರೆಸ್ಟೋರೆಂಟ್. ಏನ್ ವರ್ಕ್ ಮಾಡ್ತಾ ಇದ್ರಿ? ರೆಸ್ಟೋರೆಂಟ್ ಅಲ್ಲಿ, ಹೋಟೆಲ್ ಅಲ್ಲಿ ಕುಕ್ ಆಗಿದ್ದು ಕೆಲಸ ಮಾಡ್ತೀವಿ. ಹೌದಾ? ಓಕೆ. ಸೊ ನೀವು 1 ಲಕ್ಷ ಬಂಡವಾಳ ಮಾಡಿ ಇವತ್ತು ನಿಮ್ಮ ನೆಟ್ ಪ್ರಾಫಿಟ್ ಎಷ್ಟಿದೆ ಒಂದು ತಿಂಗಳಿಗೆ? ಟೋಟಲ್ ಒಂದು ತಿಂಗಳು ಬಿಸ್ನೆಸ್ ಬಂದು ನಮ್ಗೆ 12 ಲಕ್ಷ ಇದೆ ಸರ್. ನಮ್ದು 12 ಲಕ್ಷ ಒಂದು ತಿಂಗಳಿಗೆ. ಸೂಪರ್ ಸರ್. ಹೇಳ್ಬೋದಾ? ನೆಟ್ ಪ್ರಾಫಿಟ್ ಬಂದು 4 ಲಕ್ಷ ಪರ್ ಮಂತ್ ಸೇವ್ ಸರ್. ನಿಮ್ಮ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗುತ್ತೆ ಒಂದು ಈ ರೀತಿ ಒಂದು ಹೋಟ್ಲು ಮಾಡ್ಬೇಕಾದ್ರೆ? ಈ ರೀತಿ ಹೋಟ್ಲು ಮಾಡ್ಬೇಕಾದ್ರೆ ಈಗ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆದ್ರೆ 50 ಲಕ್ಷ ಬೇಕು. 50 ಲಕ್ಷ ಏನೇನು ಬೇಕಾಗ್ಬೋದು ಸರ್? 50 ಲಕ್ಷಕ್ಕೆ ಏನೇನು ತಗೊಳ್ಬೋದು ಸರ್? ಇದು ಅಟ್ ಟೈಮ್ ಕುತ್ಕೋತೀನಿ ಅಂದ್ರೆ ಈಗ ನೀವು 100 ಮೆಂಬರ್ಸ್ ಕೆಪಾಸಿಟಿ ಇದೆ. ಓಕೆ. ಇದು 100 ಮೆಂಬರ್ಸ್ ಕೆಪಾಸಿಟಿ ಇದೆ. ಮತ್ತು ಕಿಚನ್ ಎಕ್ವಿಪ್ಮೆಂಟ್ಸ್ ಬರುತ್ತೆ, ನಿಮಗೆ ಗ್ರೈಂಡರ್ ಬರುತ್ತೆ, ಮಿಷನರೀಸ್ ಬರುತ್ತೆ, ಮತ್ತು ನಿಮಗೆ ಡೆಕೋರೇಷನ್ ಬರುತ್ತೆ, ಆಮೇಲೆ ಜಾಗದ ಅಡ್ವಾನ್ಸ್ ಬರುತ್ತೆ. ಓಕೆ. ಇದು ಇಂಟೀರಿಯರ್ ಏನಿದೆ ಖರ್ಚು ನಿಮಗೆ ಅದೇ 10 ಲಕ್ಷ ಬರುತ್ತೆ. ಹಾಗಾಗಿ ಇದು 50 ಲಕ್ಷ ನಿಮಗೆ ಮಿನಿಮಮ್ ಬೇಕಾಗುತ್ತೆ. ಈ ತರ ಒಂದು ಪ್ರೀಮಿಯಂ ಪ್ಲೇಸ್ ಅಲ್ಲಿ ಆದ್ರೆ ಬಾಡಿಗೆ ಎಲ್ಲ ಎಷ್ಟಿರುತ್ತೆ ಸರ್? ಈ ಕಡೆ ಎಲ್ಲ ಒಂದು 40,000 ಬಾಡಿಗೆ. 40,000 ಬಾಡಿಗೆ ಇರುತ್ತೆ ಸರ್. ಎಷ್ಟು ಜನ ಸ್ಟಾಫ್ಸ್ ಬೇಕಾಗ್ತಾರೆ ಇಂತ ಒಂದು? ಸ್ಟಾಫ್ ಅನ್ನೋದಕ್ಕಿಂತ ಮೊದಲು ನಾವು ಕೆಲಸ ಕಲ್ತಿರ್ಬೇಕು ಸರ್ ಇದನ್ನ. ಕರೆಕ್ಟ್. ಆಮೇಲೆ ಸ್ಟಾಫ್ ಹಾಕೋಬೇಕು. ಒಂದು 8 ಜನ ಇದ್ರೆ ಸಾಕು ಸರ್. ಸ್ಟಾಫ್ 8 ಜನ ಇದ್ರೆ ಸಾಕು. ಆದರೆ ಇನ್ನೂ ಏನಪ್ಪಾ ಅಂದ್ರೆ ಒಂದು ವಿಶೇಷ ಅಂದ್ರೆ ಕೆಲಸ ಮೊದಲು ನಮಗೆ ಗೊತ್ತಿರಬೇಕಿದು. ಕರೆಕ್ಟ್. ಯಾವುದೇ ಕಾರಣಕ್ಕೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿ ನಾವು ಮಾಡಬಾರ್ದು. ನಾಳೆ ದಿನ ಅವನಿಗೆ ಹುಷಾರಿರಲ್ಲ, ಮತ್ತೊಂದೇನೋ ಆಗಿರುತ್ತೆ, ಇನ್ನೊಬ್ಬ ರಜಾ ಮಾಡಿರ್ತಾನೆ. ಆದ ಕಾರಣದಿಂದ ಈ ಕೆಲಸನ ಕಲ್ತು ಮಾಡಿದ್ರೆ ತುಂಬಾ ಒಳ್ಳೇದು. ಇದ್ರದ್ದು ಕಷ್ಟ ಸುಖ ಏನಿರುತ್ತೆ ಪ್ರತಿಯೊಂದು ಗೊತ್ತಾಗುತ್ತೆ. ಅಂದ್ರೆ ನಿಮ್ಮ ಹುಡುಗರುಗಳಿಗೆ ಸಂಬಳ ಕೊಟ್ಟು ಎಲ್ಲ ಕೊಟ್ಟದ್ದು ಪ್ರತಿಯೊಂದು ಆಗುತ್ತೆ. ಆದರೆ ಇನ್ನೊಂದೇನಪ್ಪ ಅಂದ್ರೆ ನಮ್ದು ಆನ್ಲೈನ್ ಆರ್ಡರ್ ಇದೆ ಸರ್. ಸ್ವಿಗ್ಗಿ ಮತ್ತೆ ಝೊಮ್ಯಾಟೊ. ಸೂಪರ್. ಅದು ಆನ್ಲೈನ್ ಇದೆ, ಜಸ್ಟ್ ಡೈಲ್ ಇದೆ ಆರ್ಡ್ರು. ಮತ್ತೆ ಕ್ಯಾಟ್ರಿಂಗ್ ಯೂನಿಟ್ ಬೇರೆ ಇದೆ ಸರ್ ನಮ್ದು. ಓಕೆ. ಅದು ಇದು ಇದರೊಳಗೆ ಇಲ್ಲ ಸರ್, ಇದು ಸೇರ್ಕೊಳ್ಳಲ್ಲ. ಇದನ್ನ ಬಿಟ್ಟು ಓಕೆ. ಇದು ರೆಸ್ಟೋರೆಂಟ್ ಮಾತ್ರ ನಿಮ್ಗೆ ಹೇಳಿದ್ದು. ಈಗ ಹೇಳ್ತಾ ಇರೋದೆಲ್ಲ ಕ್ಯಾಟ್ರಿಂಗ್ ಬೇರೆ ಸರ್, ಸಪ್ರೇಟ್. ಈ 100 ಜನ ಆಗ್ಬೋದು, 200 ಆಗ್ಬೋದು, 500 ಆಗ್ಬೋದು, 1000 ಜನ ಕ್ಯಾಟ್ರಿಂಗ್ ಬಂದರೆ ಅದು ಸಪ್ರೇಟ್ ಪ್ರಾಫಿಟ್ ಬರುತ್ತೆ ಸರ್. ಇದು ನಿಮಗೆ ರೆಸ್ಟೋರೆಂಟ್ ಮಾತ್ರ ಹೇಳ್ತಾ ಇರೋದು ಸರ್ ನಿಮಗೆ ಅಷ್ಟೇ. ಸರ್, ಈಗ ನೀವು ಹೇಳಿರೋ ಪ್ರಕಾರ ಇಷ್ಟು % ಮಾರ್ಜಿನ್ ಇಟ್ಕೊಂಡು ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ನೀವು ನೋಡ್ತೀರಾ? ಹೌದು ಸರ್. ಇಷ್ಟೆಲ್ಲ ಮಾಡಕ್ ಮುಂಚೆ ಒಂದು ಸ್ಟ್ರಗಲ್ ಅನ್ನೋದು ಒಂದು ಇದ್ದೇ ಇರುತ್ತೆ. ಹೌದು ಸರ್. ಈ ಒಂದು ಹೋಟೆಲ್ ಬಿಸ್ನೆಸ್ ಮಾಡ್ಬೇಕಾದ್ರೆ ಏನ್ ಸ್ಟ್ರಗಲ್ ಪಟ್ಟಿದ್ರಿ ಸರ್? ಇಲ್ಲ, ನಾವು ಏನ್ ಫೇಸ್ ಮಾಡ್ಬೇಕಾಗುತ್ತೆ ಅಂತ. ಕೆಲಸ ಅದೇ ಸರ್. ಮೊದಲನೇದು ನಿಮಗೆ ಕೆಲಸ ಗೊತ್ತಿರಬೇಕು. ಎರಡನೇದು ಮಾಮೂಲಿ ಸಣ್ಣ ಪುಟ್ಟ ಅನಿವಾರ್ಯ ಕಾರಣಗಳು ಬಂದೇ ಬರುತ್ತೆ. ಅದನ್ನ ನೀವು ಕೆಲಸ ಕಲ್ತಿದ್ರೆ ಸರಿದೂಗಿಸ್ಕೊಂಡು ಹೋಗ್ಬೋದು ಸರ್. ನೆಗೆಟಿವ್ ಅನ್ನೋದು ಏನೂ ಇಲ್ಲ ಸರ್. ನಮ್ಮ ಶ್ರಮ ಎಷ್ಟು ಆಗ್ತೀವೋ ಅಷ್ಟು ಉತ್ಪತ್ತಿ ಕೊಡುತ್ತೆ. ಈಗ ಒಂದು ಬಿಸ್ನೆಸ್ ಮಾಡ್ಬೇಕಾದ್ರೆ ಒಬ್ಬ ಹುಡುಗ ಏನೆಲ್ಲ, ಒಬ್ಬ ಯೂತ್ ಬರ್ತಾನೋ ಅಥವಾ ದೊಡ್ಡವರು ಯಾರೋ ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ಕೊಳ್ಳೋದು ಏನೇನೆಲ್ಲ ಸ್ಟ್ರಗಲ್ ನ ಪಡ್ಬೇಕಾಗುತ್ತೆ ಮೊದಲನೇದು. ಎರಡನೇದು ಏನೆಲ್ಲ ಸಕ್ಸಸ್ ಬರ್ಬೇಕಾದ್ರೆ ಏನ್ ಫಾಲೋ ಮಾಡ್ಬೇಕು ಅವ್ರು? ಸರ್, ಮೊದಲನೇದು ಅವ್ನು ಕೆಲಸ ಕಲ್ತಿರ್ಬೇಕು ಸರ್. ಓಕೆ. ಎರಡನೇದು ಅದ್ರ ಮೇಲೆ ಪ್ರೀತಿ ಮತ್ತೆ ಶ್ರದ್ಧೆ. ಓಕೆ. ಅದಿದ್ರೆ ತನ್ನಾಗ್ತಾನೆ ಎಲ್ಲ ಬರುತ್ತೆ ಸರ್. ಇದು ಸ್ಟ್ರಗಲ್ ಅಂತ ಅಂದ್ರೆ ಏನ್ ಪಡ್ಬೋದು ಸರ್? ಏನ್ ಕಷ್ಟ ಬೀಳ್ಬೋದು ಸರ್? ಅವ್ನಿಗೆ ಐಟಮ್ ಈಗ ಒಬ್ಬ ಬಂದಿಲ್ಲ ಅಂದ್ರೆ, ಒಬ್ಬ ಸ್ಟಾಫ್ ಬಂದಿಲ್ಲ ಅಂದ್ರೆ ಅದನ್ನ ಮಾಡ್ಕೊಳ್ಳೋದು ಗೊತ್ತಿರ್ಬೇಕು ಅವನಿಗೆ. ಆಮೇಲೆ ಏನಾದ್ರು ಕಸ್ಟಮರ್ ಹೇಳಿದಾಗ ಅದನ್ನ ಅವ್ನು ತಿಳ್ಕೊಳ್ಳೋದು, ಅಳವಡಿಸ್ಕೊಳ್ಳೋದು ಇರಬೇಕು ಅವ್ರು. ಇಲ್ಲ ನಾನೇ ಸರಿ ಹೇಳಿದ್ದು ಅದೇ ಮಾಡ್ತೀನಿ, ಅದೆಲ್ಲ ಆಗಲ್ಲ ಸರ್ ಇದರಲ್ಲಿ ಬಿಸ್ನೆಸ್ಸಲ್ಲಿ. ಇದು ಫುಡ್ ಬಿಸ್ನೆಸ್ಸು. ಏನೋ ಒಂದು ಕಂಪ್ಲೇಂಟ್ ಹೇಳಿದ್ರೆ ಮತ್ತೆ ನಿಮ್ಗೆ ಕೆಲವು ವಿಷಯನ ಕಸ್ಟಮರಿಗೆ ಕಲಿಸ್ತಾರೆ ಸರ್. ಇದು ತಪ್ಪಿದೆ, ಇದನ್ನು ತಿದ್ಕೊಳ್ಳಿ ಅಂತ. ತಿದ್ಕೊಂಡ್ರೆ ಸರಿ ಸರ್, ಇಲ್ಲ ಅಂದರೆ ಅಷ್ಟೇ. ಸರ್, ಇವಾಗ ನೀವು ಪರ್ಟಿಕ್ಯುಲರ್ ಆಗಿ ಈ ಒಂದು ಬಿಸ್ನೆಸ್ಗೆ ಬರೋದಕ್ಕೆ ಇಲ್ಲ, ಬರಬೇಕಂತ ಬಂದಿದ್ದಲ್ಲ ಸರ್. ಅದು ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಇದ್ದಿದ್ದು. ಸುಮಾರು 16 ವರ್ಷಗಳ ಹಿಂದೆ ಅದು ಕೆಲಸ ಆಗಲಿಲ್ಲ. ಆದ ಕಾರಣ ನಾನು ಈ ಹೋಟೆಲ್ ಫೀಲ್ಡಿಗೆ ಬಂದೆ. ಬಿಸ್ನೆಸ್ ಮಾಡಬೇಕು ಅಂತ ಬಂದಿದ್ದಲ್ಲ ಸರ್. ನಮ್ಮ ಜೀವನ ಎಷ್ಟು ನಡೆಯುತ್ತೋ ಅಷ್ಟು ಮಾಡ್ಕೊಳ್ಳೋಣ ಅಂತ ಬಂದಿದ್ದು. ಅದು ಆಮೇಲೆ ಇದು ಬಿಸ್ನೆಸ್ಗಾಗಿ ಕನ್ವರ್ಟ್ ಆಯ್ತು ಸರ್. ಓಕೆ. ಸರಿ, ನಮ್ಮ ವೀಕ್ಷಕರು ಕೂಡ ನೋಡ್ತಿರ್ತಾರೆ, ನಾನು ಒಂದು ಹೋಟ್ಲ್ ಬಿಸ್ನೆಸ್ ಮಾಡಬೇಕು ಅಂತಿರೋರಿಗೆ ಏನೆಲ್ಲ ಪ್ರಮುಖವಾಗಿ ಏನೇನು ಬೇಕಾಗ್ಬೋದು ಸರ್? ಮೊದಲನೇದಾಗಿ ಲೊಕೇಶನ್. ಓಕೆ. ಎರಡನೇದಾಗಿ ರುಚಿ. ಓಕೆ. ಮೂರನೇದು ದೇವರ ಅನುಗ್ರಹನೂ ಇದ್ರೆ ಮಾತ್ರ ಇದು ಸಾಧ್ಯ ಸರ್. ಓಕೆ. ಇದಿಷ್ಟು ಇದ್ರೆ ನಮಗೆ ಆ ಶ್ರದ್ಧೆ ಇರಬೇಕು ಸರ್. ಬಿಸ್ನೆಸ್ ಮಾಡ್ತೀನಿ ಅನ್ನೋ ಛಲ ಇರಬೇಕು. ಯಾರೋ ಮಾಡ್ತಾರೆ, ಏನೋ ಮಾಡ್ತಾರೆ,
ಅದೆಲ್ಲ ನಡೆಯಲ್ಲ ಸರ್ ಇಲ್ಲಿ. ಬೆಳಿಗ್ಗೆ ಎದ್ದರೆ ಅವ್ನಿಗೆ ಇಲ್ಲಿ ಏನಾಗುತ್ತೆ ಏನು ಹೋಗುತ್ತೆ ಅನ್ನೋದು ಯಾರು ಬಿಸ್ನೆಸ್ ಮಾಡ್ತಾರೆ ಆ ಯೂತ್ಸಿಗೆ ಗೊತ್ತಿರಬೇಕು ಸರ್. ಸರ್ ಇನ್ನೊಂದು ಬಿಸ್ನೆಸ್ ಮಾಡಬೇಕಾದ್ರೆ ಏನೇನೆಲ್ಲ ಡಾಕ್ಯುಮೆಂಟೇಶನ್ಗಳು ಬೇಕಾಗುತ್ತೆ ಈ ಪರ್ಟಿಕ್ಯುಲರ್ ಹೋಟೆಲ್ ಬಿಸ್ನೆಸ್? ಮೊದಲನೇದು ರೆಂಟಲ್ ಅಗ್ರಿಮೆಂಟು, ಓಕೆ. ಎರಡನೇದು BBMP ಲೈಸೆನ್ಸು, ಓಕೆ. ಮೂರನೇದು ಫುಡ್ ಲೈಸೆನ್ಸು, ಓಕೆ. ನಾಲ್ಕನೇದು GST, ಐದನೇದು ಬಂದು ಸ್ಟಾಫ್ ಲೈಸೆನ್ಸ್ ಇರಬೇಕು, ಲೇಬರ್ ಲೈಸೆನ್ಸ್. ಇಷ್ಟು ಇದ್ರೆ ಮಾಡ್ಬೋದು. ಓಕೆ ಸರ್. ಇನ್ನು ಈ ಅಡುಗೆ ವಿಚಾರದಲ್ಲಿ ಬರೋದಾದ್ರೆ, ಹೌದು. ಇನ್ನು ಟೇಸ್ಟ್ ವಿಚಾರದಲ್ಲಿ ಬರೋದಾದ್ರೆ, ಚಿಕನ್ ಸೆಲೆಕ್ಷನ್ ವಿಚಾರವಾಗಿ, ಮಟನ್ ಸೆಲೆಕ್ಷನ್ ವಿಚಾರವಾಗಿ ಅದು ಹೇಗೆ ಸರ್? ಬೇರೆ ಕಡೆ ಏನು ಮಾಡ್ತಾರೆ ಅಂದರೆ ಸರ್, ಬೇರೆಯವರು ಹೊರಗಡೆಯಿಂದ ತರ್ತಾರೆ. ಇದು ನಮ್ಮದೇ ಶಾಪ್ ಇದೆ ಸರ್, ಓನ್ ಶಾಪ್, ಹೋಲ್ಸೇಲ್ ಇದೆ. ಇದು ರಿಲೇಟೆಡ್ ಅಂತಲೇ ಮಾಡ್ಕೊಂಡಿದ್ದು. ಹಾಗಾಗಿ ನಮ್ಮದು ಚಿಕನ್ನು ಮಟನ್ನು ಏನು ಹೊರಗಡೆಯಿಂದ ತರಲ್ಲ. ಆದರೆ ಚಿಕನ್ನು ಮಟನ್ ನೀವು ಹೊರಗಡೆಯಿಂದ ತಂದರೆ 30% ಮಾರ್ಜಿನ್ ಎಕ್ಸ್ಟ್ರಾ ಉಳಿಯುತ್ತೆ ಸರ್ ಇದರಲ್ಲಿ. ಅದೇ ಪ್ಲಸ್ ಪಾಯಿಂಟ್. ಪ್ರಾಫಿಟ್ ನೋಡ್ಬೋದು, ಪ್ರಾಫಿಟ್ 30% ಎಕ್ಸ್ಟ್ರಾ ನೋಡ್ಬೋದು ನೀವು. ಈಗ ನಿಮಗೆ ಈ ಬೇರೆ ಕಡೆ 200 ರೂಪಾಯಿ ಚಿಕನ್ ಇದ್ರೆ ನಮ್ಮ ಹತ್ರ 170 ರೂಪಾಯಿ ಸಿಗುತ್ತೆ. ಓಕೆ. 30% ನಿಮಗೆ ಎಕ್ಸ್ಟ್ರಾ ಉಳಿಯುತ್ತೆ. ಓಕೆ. ಇನ್ನು ಟೇಸ್ಟ್ ವಿಚಾರದಲ್ಲಿ ಜನ ಏನ ಫಾಲೋ ಮಾಡ್ಬೇಕು ಸರ್ ಹೋಟ್ಲ್ ಮಾಡ್ಬೇಕಾಗಿರೋದು ಮೇನ್? ಸರ್ ಮೊದಲನೇದಾಗಿ ರುಚಿ, ಎರಡನೇದು ಕ್ಲೀನಿಂಗು. ಸರ್ ನಿಮ್ಮ ಹೋಟ್ಲ್ನ ಸ್ಪೆಷಾಲಿಟಿ ನೋಡಿದ್ರೆ ನೀವು ಗ್ಯಾಸ್ ಉಪಯೋಗಿಸಲ್ಲ ಅದು ಇನ್ನೂ ದೊಡ್ಡ ಪ್ಲಸ್ ಪಾಯಿಂಟ್ ಸರ್. ಅದರಲ್ಲೇ ನಮಗೆ ಉಳಿಯೋದು ಸರ್. ಈಗ ನಮ್ಮ ಶಾಪಿಗೆ ಏನು ಮಾಡ್ಕೊಂಡಿದ್ದೀರ ಅಂತ ಅದನ್ನು ನಾವು ಹೇಳ್ತೀನಿ. ನಾನು ಬಾಯ್ಲರ್ ಇದೆ ಸರ್, ಅದು ಸ್ಟೀಮಿಗೆ ಬರುತ್ತೆ. ಅದರಲ್ಲಿ ಏನಾಗುತ್ತೆ ಅಂದರೆ, ಒಂದನೇದು ಗ್ಯಾಸ್ ಉಳಿತೆ, ಎರಡನೇದು ಕರೆಂಟ್ ಉಳಿತೆ ಸರ್. ಅದು ಎರಡು ಕಮ್ಮಿ ಬರುತ್ತೆ ಸರ್. ಈಗ ಬೇರೆ ಕಡೆ ನಿಮ್ಗೆ 20,000 ಕರೆಂಟ್ ಬಿಲ್ ಬರ್ತಾ ಇದೆ, ನಮ್ಮಲ್ಲಿ ಬರೀ 5,000 ರೂಪಾಯಿ ಬರುತ್ತೆ ಸರ್. ಇಷ್ಟು ದೊಡ್ಡ ಹೋಟ್ಲಿಗೆ ಬರೀ 5,000 ಕರೆಂಟ್ ಬಿಲ್? ಹೌದು, 5,000 ರಿಂದ 6,000 ಬರುತ್ತೆ ಸರ್, ಅಷ್ಟೇ ಸರ್ ಕರೆಂಟ್ ಬಿಲ್ ಬರೋದು. ಆದರೆ ಇನ್ನೊಂದು ಗ್ಯಾಸು ಅಷ್ಟೇ ಸರ್, ನಮ್ದೆಲ್ಲ ಫೈರ್ವುಡ್ ಆಗಿರೋದ್ರಿಂದ 50% ನಿಮ್ಗೆ ಅಲ್ಲೇ ಸೇವ್ ಆಗುತ್ತೆ. ಓಕೆ. ಫೈರ್ವುಡ್ ಅಂದ್ರೆ ನೀವು ಹೇಳ್ತಿರೋ ಸ್ಟೀಮ್ ಇಂದ ನಿಮ್ಮ ಸ್ಟೀಮ್ ಇಂದನೂ ಆಗುತ್ತೆ. ನಾವು ಬಿರಿಯಾನಿ ಮಾಡೋದೆಲ್ಲ ಬರೀ ಅಡುಗೆ ಸೌದೆ ಒಲೆಯಲ್ಲಿ ಸರ್. ಹಾಗಾಗಿ ಗ್ಯಾಸ್ದು ಖರ್ಚು ಬರಲ್ಲ ಸರ್. ಈಗ ನಿಮಗೆ ಹೊರಗಡೆಯಿಂದ ತಗೋತೀನಿ ಅಂದರೆ ಒಂದು ಗ್ಯಾಸ್ 2,000 ರೂಪಾಯಿ ಆಗುತ್ತೆ ಸರ್. ನಮ್ಗೆ 2,000 ರೂಪಾಯಿ ಸೌದೆ ಹಾಸ್ಕೊಂಡ್ರೆ 1 ವಾರ ಬರುತ್ತೆ ಸರ್. 2,000 ಸೌದೆ ತಗೊಂಡ್ರೆ 1 ವಾರ ಬರುತ್ತೆ. ಹೌದು, ಸೂಪರ್. ಅಂದ್ರೆ 2,000 ರೂಪಾಯಿ ಗ್ಯಾಸ್ ಇಡೋ ಬದಲು 1 ವಾರ ನೀವು ಪೂರ್ತಿ ಅಡುಗೆ ಮಾಡಬಹುದು. ಸೂಪರ್ ಸರ್. ಈ ಸ್ಟೀಮ್ದು ಐಡಿಯಾ ಹೇಗೆ ಬಂತು ಸರ್ ನಿಮ್ಗೆ? ಇದು ಇಲ್ಲ, ನನಗೆ ಇದೇ ಕೆಲಸ ಮಾಡ್ತಿದ್ನಲ್ಲ, ಅವಾಗಿಂದ ಐಡಿಯಾ ಇತ್ತು ಸರ್ ಇದೇ ಥರ ಮಾಡ್ಬೇಕಂತೇಳಿ, ಅದಕ್ಕೆ ಆ ಥರ. ಸರ್ ಈಗ ನೀವು ಈ ಸ್ಟೀಮ್ದು ಐಡಿಯಾ ಬಂತಲ್ಲ, ಇದನ್ನ ಮಾಡೋದಕ್ಕೆ ಎಷ್ಟು ಖರ್ಚು ಬೀಳುತ್ತೆ, ಅದು ಹೇಗೆಲ್ಲ ಪ್ಲಾನ್ ಮಾಡಿದ್ವಿ ಸರ್ ಇದನ್ನ? ಸರ್ ನನಗೆ ಆವಾಗ 60,000 ಖರ್ಚು ಬಂತು ಸ್ಟೀಮ್ದು. ಈಗ ಅದು 2 ಲಕ್ಷ ಆಗುತ್ತೆ. ಇದು ಇಂಟೀರಿಯರ್ಗೆಲ್ಲ ಎಷ್ಟು ಖರ್ಚಾಗುತ್ತೆ ಅದು ಪರ್ಟಿಕ್ಯುಲರ್ ಸ್ಟೀಮ್ದನ್ನ ನೀವು ತಗೊಳ್ಳೋದಕ್ಕೆ? ಎಲ್ಲ ಸೇರಿ 2 ಲಕ್ಷ ಆಗುತ್ತೆ ಸರ್. ಇವಾಗ 2 ಲಕ್ಷ. 2 ಲಕ್ಷ ಆಗುತ್ತೆ. ಪ್ರತಿ ತಿಂಗಳು GST ಪೇ ಮಾಡಲೇಬೇಕು, ಕಂಪಲ್ಸರಿ ಅಲ್ಲ ಅದು? ಹೌದು ಸರ್. ಈ ಹೋಟೆಲ್ ಬಿಸ್ನೆಸ್ ಅಲ್ಲಿ ಇಂಪಾರ್ಟೆನ್ಸ್ ಇರೋದೇ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಮೇಂಟೈನ್ ಮಾಡಬೇಕು ಅಂತ. ಹೌದು ಸರ್. ಸೊ ಅದು ಯಾವ ತರ ನೀವು ಮೇಂಟೈನ್ ಮಾಡೋದಕ್ಕೆ ಇಷ್ಟು ಜನ ಬರ್ತಾರೆ? ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡು ಮೇಂಟೈನ್ ಮಾಡ್ತಾ ಇರೋದ್ರಿಂದನೇ ಈ ಥರ ಜನ ಬರೋದು. ನಿಮಗೆ ತೋರಿಸ್ತೀನಿ ಸರ್. ಇವಾಗ ನೋಡಿ ಸರ್, ಈ ಕಬಾಬಲ್ಲಿ ನಿಮಗೆ ಈಗ ತೆಗೆದಿರೋ ಕಬಾಬ್. ಹೌದು ಸರ್, ಇವಾಗ ತೆಗೆದಿರೋದು ನೋಡಿ ಸರ್. 1 ಡ್ರಾಪು ಆಯಿಲ್ ಇಲ್ಲ, ಆಯಿಲ್ ಕಂಟೆಂಟ್ ಒಂದು ಡ್ರಾಪು ನಿಮ್ಗೆ ಆಯಿಲ್ ಕಂಟೆಂಟ್ ಇಲ್ಲ. ಈ ಕ್ವಾಲಿಟಿ ಇರೋದ್ರಿಂದನೇ ಕಸ್ಟಮರ್ಗೆ ಇಷ್ಟ ಆಗುತ್ತೆ. ಮತ್ತು ಇನ್ನೊಂದೇನೆಂದರೆ ಡೈಲಿ ಫ್ರೆಶ್ ಆಯಿಲ್ ಯೂಸ್ ಮಾಡೋದ್ರಿಂದ ಇದು ದೊಡ್ಡ ಪ್ಲಸ್ ಪಾಯಿಂಟ್ ಸರ್. ಓಕೆ. ಆದರೆ ನೀವು ಮುಖ್ಯವಾಗಿ ಕ್ವಾಲಿಟಿ ಇಂಪಾರ್ಟೆಂಟ್, ಕ್ವಾಲಿಟಿ ಮತ್ತು ಕ್ವಾಂಟಿಟಿನೂ ಇಂಪಾರ್ಟೆಂಟ್ ಸರ್. ಎರಡನ್ನೂ ನಾವು ಈ ಫುಡ್ ಬಿಸ್ನೆಸ್ಸಲ್ಲಿ, ಆಹಾರದಲ್ಲಿ ನಾವೇನು ಕ್ವಾಲಿಟಿ ಕ್ವಾಂಟಿಟಿ ಎರಡನ್ನೂ ಮಾಡಿದರೆ ಅದು ಸಕ್ಸಸ್ ಸ್ಟೋರಿ ಸರ್. ಒಂದು ಸುಮ್ಮನೆ ಜನರಲ್ ಆಗಿ ಈ ಪ್ರಶ್ನೆ ಕೇಳ್ತೀನಿ. ಒಂದು ಬಿರಿಯಾನಿ, ಒಂದು ಕಬಾಬ್ ಅಂತ ಇಟ್ಕೊಳ್ಳೋಣ ಈಗ. ಹೌದು. ಸೊ ಒಂದು ಬಿರಿಯಾನಿ ಮಾಡೋದಕ್ಕೆ ಎಷ್ಟು ಖರ್ಚಾಗ್ಬೋದು, ಏನು ಪ್ರಾಫಿಟ್ ಮಾಡ್ಬೋದು ಸುಮ್ಮನೆ ಒಂದು ಬಿರಿಯಾನಿ? ಸರ್ ನಮಗೆ ಒಂದು ಬಿರಿಯಾನಿ ಸೇಲ್ ಅಂದರೆ 40% ಪ್ರಾಫಿಟ್ ಇದೆ ಸರ್. ಸೊ ನಾವು ಎಕ್ಸಾಂಪಲ್ ಕಬಾಬ್ ಅಂತ ತೊಗೊಂಡ್ರೆ ಕಬಾಬಲ್ಲಿ 50% ಪ್ರಾಫಿಟ್ ಸಿಗುತ್ತೆ ಸರ್. ಓವರ್ ಆಲ್ ಬಿಸ್ನೆಸ್ 12 ಲಕ್ಷ ಇದೆ. 4 ಲಕ್ಷ ಪರ್ ಮಂತ್ ಸೇವ್ ಸರ್. ಸರ್ ಇನ್ನು ಈ ಸ್ಟೀಮ್ ಬಗ್ಗೆ ಹೇಳೋದಾದ್ರೆ ಹೇಳಿ ಸರ್. ಇದೇ ನಾನು ಹೇಳಿದ್ದು? ಹೌದು ಸರ್. ಇದು ಬಂದು ಅವಾಗ ನಾನು 10 ವರ್ಷದಿಂದ ಇನ್ವೆಸ್ಟ್ಮೆಂಟ್ ಮಾಡಿದಾಗ 60,000 ರೂಪಾಯಿ ಸರ್. ಪ್ರತಿಯೊಂದು ಪೈಪ್ ಲೈನ್ ಇಂದ ಆಗ್ಬೋದು, ಫಿಟ್ಟಿಂಗ್ ಇಂದ ಇರ್ಬೋದು, ಲೇಬರ್ ಇಂದ ಆಗ್ಬೋದು, ಎಲ್ಲ ಟಾಟಾ ಹಾಕಿರೋದು ಸರ್ ಇದು. ಸೂಪರ್. ಹಾಗಾಗಿ ಇದು 60,000 ರೂಪಾಯಿ ಅವಾಗ ಆಗಿದೆ ಸರ್. ಇದಕ್ಕೆ ಒಂದು ದಿನಕ್ಕೆ 300 ರೂಪಾಯಿ ಖರ್ಚು ಬರುತ್ತೆ ಸರ್. 300 ರೂಪಾಯಿ ಅಂದ್ರೆ 100 kg ಸೌದೆಗೆ 300 ರೂಪಾಯಿ. 1 kg ಸೌದೆ ಬಂದು ನಿಮಗೆ 3 ರೂಪೀಸ್ ಆಗುತ್ತೆ ಸರ್. ಓಕೆ. ಟೋಟಲ್ ಒಂದು ದಿನಕ್ಕೆ 300 ರೂಪಾಯಿ. ಇದನ್ನ ಗ್ಯಾಸ್ ಬಳಸ್ತೀವಿ ಅಂದ್ರೆ ಸರ್ ನಿಮ್ಗೆ 2,000 ರೂಪಾಯಿ ಖರ್ಚು ಬರುತ್ತೆ ಸರ್. ಅಂದ್ರೆ ಇದು ಪೂರ್ತಿ ನಿಮ್ಮ ಹೋಟ್ಲು ಪೂರ್ತಿ ಸರ್ಕ್ಯುಲೇಷನ್ ಆಗಿರೋದಾ? ಇಡೀ ಹೋಟೆಲ್ನೇ ಜೀವ ಸರ್ ಇದು. ಓಕೆ. ಎನಿ ಟೈಮ್ ನಾವು ಯಾವಾಗಾದ್ರೂ ಕಸ್ಟಮರ್ಗೆ ಬಿಸಿ ಏನಾದ್ರು ಕೊಡ್ತಾ ಇದೀವಿ ಅಂದ್ರೆ ಈ ಸ್ಟೀಮೇ ಕಾರಣ ಸರ್. ಇದಕ್ಕೆ ಒಂದು ದಿನಕ್ಕೆ ನಿಮಗೆ 300 ರೂಪೀಸ್ ಖರ್ಚು ಬರುತ್ತೆ ಸರ್. 1 kg ಸೌದೆ ಬೆಲೆ 3 ರೂಪಾಯಿ, 1 kg ಗ್ಯಾಸ್ ಬೆಲೆ 100 ರೂಪಾಯಿ. ಇದು ಅಷ್ಟೇ ಸರ್ ಸೌದೆ ಒಲೆ. ಇದಕ್ಕೆ ಒಂದು ದಿನಕ್ಕೆ 300 ರಿಂದ 400 kg ಸೌದೆ ಬೇಕಾಗುತ್ತೆ ಸರ್. ಡಿಪೆಂಡ್ ಆಫ್ ಕಸ್ಟಮರ್ ಜಾಸ್ತಿ ಬಂದ್ರೆ ಜಾಸ್ತಿ ಸೌದೆ ಖರ್ಚಾಗುತ್ತೆ. ಇದು ಅಷ್ಟೇ ಸರ್, 3 ರೂಪಾಯಿ 50 ಪೈಸಾ 1 kgಗೆ ಸೌದೆ ಖರ್ಚು ಬರುತ್ತೆ. ಅಲ್ಲಿಗೆ 300 kg ಅಂದ್ರೆ 900 ರೂಪಾಯಿ ಖರ್ಚು ಬರುತ್ತೆ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಬಿಸ್ನೆಸ್ ಮಾಡಬೇಕು, ಹೋಟೆಲ್ ಬಿಸ್ನೆಸ್ ಮಾಡ್ಬೇಕಾದ್ರೆ ಏನೇನೆಲ್ಲ ಡಾಕ್ಯುಮೆಂಟೇಶನ್ಗಳು ಬೇಕಾಗುತ್ತೆ, ಸರ್ಕಾರದಿಂದ ಏನು ಬೇಕಾಗುತ್ತೆ, GST ಬೇಕಾಗುತ್ತೆ, ಇನ್ನೂ ಹಲವಾರು ಇನ್ಫಾರ್ಮೇಷನ್ಗಳನ್ನ ಸುನಿಲ್ ನಮ್ಮ ಜೊತೆ ಕೊಟ್ಟಿದ್ದಾರೆ. ಸುನಿಲ್ ಸರ್ ತುಂಬಾ ಥ್ಯಾಂಕ್ಸ್ ವಿಷಯ ತೋರಿಸ್ಕೊಟ್ಟಿರೋದಕ್ಕೆ. ನೀವು ಯಾವಾಗ ಬೇಕಾದ್ರೂ ಬರ್ರಿ ಸರ್, ಆಲ್ವೇಸ್ ಕಮಿಂಗ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಇನ್ನಷ್ಟು ಇದೇ ರೀತಿಯ ಒಂದಷ್ಟು ಕೋರ್ಸ್ಗಳನ್ನ, ಹಾಗೆ ನೀವು ಹೋಟೆಲ್ ಬಿಸ್ನೆಸ್ಸು,
ಫುಡ್ ಸ್ಟ್ರೀಟ್ ಬಿಸ್ನೆಸ್ ಮಾಡಬೇಕಾದ್ರೆ ಎಲ್ಲವನ್ನೂ ಕೂಡ ನಮ್ಮ ಫ್ರೀಡಮ್ ಆ್ಯಪಲ್ಲಿ ನಿಮ್ಗೆ ಎಲ್ಲ ವಿಷಯಗಳು ತಿಳಿಸುತ್ತೆ ಕೇವಲ 399 ರೂಪಾಯಿಗಳಿಗೆ. ಸುನಿಲ್ ಸರ್ ಸಾಕಷ್ಟು ವಿಷಯಗಳನ್ನ ಕೊಟ್ಟಿದ್ದಾರೆ, ಆದಷ್ಟು ವಿಷಯಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಇದೇ ಥರ ಸಾಕಷ್ಟು ವಿಡಿಯೋಸ್ಗಳು ನಮ್ಮ ಒಂದು ಫ್ರೀಡಮ್ ಆ್ಯಪಲ್ಲಿ ಬರ್ತಾನೆ ಇರುತ್ತೆ. ಸೈನಿಂಗ್ ಆಫ್, ಚಂದನ್, ಬಾಯ್.